ಸ್ನೇಹಮಯಿ ಕೃಷ್ಣ ವಿರುದ್ಧವೇ ಲೋಕಾಯುಕ್ತಕ್ಕೆ ದೂರು. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಬಿಗ್ ರಿಲೀಫ್. ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಅನಗತ್ಯ ಟಿಪ್ಪಣಿ ಮಾಡಿದ್ದಂತಹ ಸ್ನೇಹಮಯಿ ಕೃಷ್ಣ ಸ್ನೇಹಮಯಿ ಕೃಷ್ಣ ವಿರುದ್ಧವೇ ಲೋಕಾಯುಕ್ತಕ್ಕೆ ದೂರು. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಬಿಗ್ ರಿಲೀಫ್. ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಅನಗತ್ಯ ಟಿಪ್ಪಣಿ ಮಾಡಿದ್ದಂತಹ ಸ್ನೇಹಮಯಿ ಕೃಷ್ಣ ಈ ಮೂಲಕ ಸ್ನೇಹಮಯಿ ಕೃಷ್ಣ ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ. ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಅಪವಾದ ಬರುವಂತೆ ಈತ ಮಾತನಾಡಿದ್ದಾರೆ. ನ್ಯಾಯಾಲಯದ ತೀರ್ಪುಗಳ ಬಹಿರಂಗವಾಗಿ ಟೀಕಿಸಿ ನ್ಯಾಯಾಂಗ ನಿಂದನೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಕಾಂಗ್ರೆಸ್ ನಿಯೋಗದಿಂದ ಲೋಕಾಯುಕ್ತಕ್ಕೆ ದೂರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಅವರ ನಿಯೋಗ ಈ ಒಂದು ದೂರನ್ನ ನೀಡಿದೆ. ಕಂಡೋರ್ ಮೇಲೆ ಕೇಸನ್ನ ಹಾಕ್ತಾ ಇದ್ದಂಥದ್ದು. ಹಾಗೆ ಇನ್ನೂ ಸಾಕಷ್ಟು ಜನರ ಮೇಲೆ ದೂರನ್ನ ನೀಡಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಈಗ ಮತ್ತೆ ಸಂಕಷ್ಟ ಶುರುವಾಗಿದೆ. ಸ್ನೇಹಮಯಿ ಕೃಷ್ಣ ವಿರುದ್ಧವೇ ಈಗ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದ್ದು ವೀಕ್ಷಕರೇ, ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಈ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಅನಗತ್ಯ ಟಿಪ್ಪಣಿಯನ್ನ ಮಾಡಿದ್ದಂತಹ ಸ್ನೇಹಮಯಿ ಕೃಷ್ಣಗೆ ಈಗ ಸಂಕಷ್ಟ ಶುರುವಾಗಿದೆ. ಈ ಮೂಲಕ ಸ್ನೇಹಮಯಿ ಕೃಷ್ಣ ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಅಪವಾದ ಬರುವಂತೆ ಆತ ಮಾತನಾಡಿದ್ದಾರೆ. ನ್ಯಾಯಾಲಯ ತೀರ್ಪುಗಳ ಬಹಿರಂಗವಾಗಿ ಟೀಕಿಸಿ ನ್ಯಾಯಾಂಗ ನಿಂದನೆ ಮಾಡಲಾಗಿದೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ನಿಯೋಗದಿಂದ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದ್ದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ನಿಗಮ ಈಗ ದೂರನ್ನ ನೀಡಿದೆ. ಮುಂದೆ ಸ್ನೇಹಮಯಿ ಕೃಷ್ಣ ಅವರೇನ್ ಮಾಡ್ತಾರೆ ನೋಡ್ಬೇಕಾದು. ಎಫ್ಐಆರ್ಗಳೆಲ್ಲ ಯಾವ್ಯಾವು ಬ್ಲಾಕ್ ಮೇಲು, ಎಕ್ಸ್ಟಾರ್ಷನ್ನು, ಸಲಹೆ ಕೇಸಲ್ಲಿದ್ದಾನೆ, ರೌಡಿ ಶೀಟರಾಗಿದ್ದಾನೆ. ಅವನು ಒಂದು ಅಪ್ಲಿಕೇಶನ್ ಕೊಟ್ಟರೆ ಮಾಧ್ಯಮರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡುವಂಥ ಒಂದಾದರೆ ಅದು ಹೈ ಪ್ರೊಫೈಲ್ ಕೇಸ್ ಯಾಕಾಯಿತು? ಸಿದ್ದರಾಮಯ್ಯ ವಿರುದ್ಧ ಸಿದ್ದರಾಮಯ್ಯ ಮನೆಯವ್ರ ವಿರುದ್ಧ ಅವ್ನು ಕೊಟ್ಟಂಥ ಕಂಪ್ಲೇಂಟ್ ಇದೆ. ಅವನು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳನ್ನ ಕರ್ಕೊಂಬಂದು ಹೈಕೋರ್ಟಲ್ಲಿ ಮತ್ತು ಸುಪ್ರೀಂ ಕೋರ್ಟಲ್ಲಿ ವಾದ ಮಂಡನೆ ಮಾಡಿಸ್ತಾವನೆ ಅಂತಂದರೆ ಒಂದು ಸಿಟ್ಟಿಂಗ್ ಒಂದು ಸಾರಿ ಸುಪ್ರೀಂ ಕೋರ್ಟ್ ಜಡ್ಜು ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ಆರ್ಜಿ ಮಾಡಬೇಕಾದ್ರೆ ಅವ್ರು ಕನಿಷ್ಠ 10 ಲಕ್ಷ 15 ಲಕ್ಷ 20 ಲಕ್ಷ ಯಾರು ಕೊಡ್ತಾವ್ರೆ? ಅಷ್ಟು ಯಾರು ಕೊಡ್ತಾರೆ? ಫ್ರೀಯಾಗಿ ಬಂದು ಆರ್ಜಿ ಮಾಡ್ತಾವ್ರೆ. ಯಾರ ಕಡೆಯಿಂದ ಸಿಗ್ತದೆ? 100 ವರ್ಷ ಬಿಜೆಪಿಯವರು, ಬಿಜೆಪಿ ಮತ್ತು ಜೆಡಿಎಸ್ ಟಿಕೆಟಿಗೆಲ್ಲ ಇದಿಬ್ಬರು ಕಂಬೈಂಡ್ ಆಗಿ ಅವನ್ನ ಆ್ಯಕ್ಟನ್ನು ಸೃಷ್ಟಿ ಮಾಡಿ, ಸೈಡ್ ಆ್ಯಕ್ಟನ್ನು ಸೃಷ್ಟಿ ಮಾಡಿ ಹೀರೋ ಮಾಡುವಂಥದ್ದು ಹೊರಟಿದ್ರು. ಆಮೇಲೆ ಅವನ್ನ ವಿಲನ್ ಮಾಡಿ ಮತ್ತೆ ಹೀರೋ ಮಾಡುವಂಥದ್ದು ಕೊಟ್ಟಿದ್ದು ಎಲ್ಲ ಫೇಲ್ಯೂರ್ ಆಗಿದೆ. ಎಲ್ಲ ಪಿಕ್ಚರ್ಗಳು ಫೇಲ್ಯೂರ್ ಆಗಿದೆ. ಹೋರಾಟಗಾರನಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.